ನಮಸ್ಕಾರ ಗುರು, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪಾ ಇವತ್ತು ಇವನು ದೇವಸ್ಥಾನದ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾನೆ, ಯಾವ್ದಾರ ದೇವಸ್ಥಾನ ತೋರ್ಸಕ್ ಹೊರಟಿದ್ದಾನ ಅಂತ ಅನ್ಕೋಬಹುದು. ಖಂಡಿತ ಯಾವ್ದು ದೇವಸ್ಥಾನ ತೋರಿಸ್ತಾ ಇಲ್ಲ. ನಾನೀಗ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಇದ್ದೀನಿ. ಆದ್ರೆ ನಾನು ಇಲ್ಲಿ ಓಡಾಡ್ಬೇಕಾದ್ರೆ ಈ ಒಂದು ದೇವಸ್ಥಾನ ಇನ್ನೂ ಕಟ್ಟಿರ್ಲಿಲ್ಲ. ಈಗ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ, ಅದ್ಭುತವಾದಂತ ಶನಿದೇವ್ರ ದೇವಸ್ಥಾನ ಮಾಡಿದ್ದಾರೆ. ಅದ್ರಲ್ಲೂ ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಶನಿದೇವ್ರ ವಿಗ್ರಹ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರು ಯಾರು ಮಾಡಿದಾರೋ ಅವ್ರಿಗೆ ಕೈ ಎತ್ತಿ ಮುಗಿಬೇಕು. ನಾನು ಮೆಜೆಸ್ಟಿಕ್ ಬಂದು ತುಂಬಾ ವರ್ಷಗಳೇ ಆಗೋಗಿತ್ತು. ಇವತ್ತು ಯಾವ್ದೋ ಕೆಲಸ ಇದ್ದಿದ್ ಕಾರಣ ಮೆಜೆಸ್ಟಿಕ್ ಬಂದಿದ್ದೆ. ಇಲ್ಲಿಗ್ ಬಂದಾಗ ಹಳೆ ನೆನಪುಗಳೆಲ್ಲ ಒಂದ್ಸತಿ ನೆನಪಾದೋ. ಅದೇನಪ್ಪಾ ಅಂದ್ರೆ, ಇಲ್ಲಿ ಮೆಜೆಸ್ಟಿಕ್ ಬಂದು ಫಿಲಂಗಳನ್ನ ನೋಡ್ಕೊಂಡು, ಮತ್ತೆ ಇಲ್ಲಿ ಓಡಾಡ್ಕೊಂಡು, ಶಾಪಿಂಗ್ ಮಾಡ್ಕೊಂಡು, ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡು ಹೋಗ್ತಾ ಇದ್ದಿದ್ ನೆನಪುಗಳು ಹಂಗೆ ಕಾಡಕ್ ಶುರುವಾಯ್ತು. ಹೆಂಗು ತುಂಬಾ ದಿನಗಳಾದ್ಮೇಲೆ ಮೆಜೆಸ್ಟಿಕ್ ಬಂದೀನಿ. ಹಂಗೆ ಒಂದ್ ರೌಂಡ್ ಕೆಜಿ ರೋಡು, ಗಾಂಧಿನಗರ, ಮೆಜೆಸ್ಟಿಕ್ ನ ಸುತ್ತಾಕೊಂಡು ಹೋಗೋಣ ಅಂತ ಅನ್ನಿಸ್ತು. ಒಂದ್ ರೌಂಡ್ ಎಲ್ಲಾನು ಸುತ್ತಾಡಿ ನನ್ನ ಹಳೆ ನೆನಪುಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಬನ್ನಿ ಶುರು ಮಾಡೋಣ. ನಾನೀಗ ಹೇಳ್ತಾ ಇರೋದು 15 ವರ್ಷದ ಹಿಂದಿನ ಮಾತು. ಅಂದ್ರೆ 2005ರಿಂದ 2010 ನಡುವೆ ನಾನು ಮೆಜೆಸ್ಟಿಕ್ ಬಂದಾಗ ಸಿನಿಮಾ ನೋಡ್ಕೊಂಡು ಹೋಗ್ತಾ ಇದ್ದಂತ ಕತೆನ ಹೇಳ್ತಾ ಇದ್ದೀನಿ. ನಾವು ಏರಿಯಾದಿಂದ ಸಿಟಿ ಬಸ್ ಅಲ್ಲಿ ಬರ್ತಾ ಇದ್ದೋ. ಬಂದು ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ನಟರಾಜ ಸರ್ವಿಸ್ ನಲ್ಲಿ ಹೋಗ್ತಾ ಇದ್ದೋ. ಯಾಕಂದ್ರೆ ಅವಾಗ ನಮ್ಮ ಹತ್ರ ಗಾಡಿಗಳು ಇರ್ಲಿಲ್ಲ. ಅವಾಗ ಇನ್ನು ನಾವು ಬೆಂಗಳೂರು ಬಂದ್ ವಸ್ತು. ಸೊ ಹಾಗಾಗಿ ಸಿಟಿ ಬಸ್ ಅಲ್ಲೇ ಓಡಾಡ್ತಾ ಇದ್ದೋ. ಬೆಳಿಗ್ಗೆ 9:30 10 ಗಂಟೆಗೆ ಬರ್ತಿದ್ದೋ. ಬಂದ್ರೆ ಮಾರ್ನಿಂಗ್ ಶೋ, ಮ್ಯಾಟ್ನಿ ಮತ್ತೆ ಫಸ್ಟ್ ಶೋನ ನೋಡ್ತಾ ಇದ್ದೋ. ಒಂದೇ ದಿನಕ್ಕೆ 3 ಸಿನಿಮಾ ನೋಡ್ತಾ ಇದ್ದೋ. ಇನ್ ಕೇಸ್ ಏನಾದ್ರೂ ಬರೀ 2 ಶೋ ನೋಡ್ತಾ ಇದ್ರೆ, ಅಂದ್ರೆ ಮಾರ್ನಿಂಗ್ ಶೋ, ಮ್ಯಾಟ್ನಿ ಈ 2 ಶೋ ನೋಡ್ತಾ ಇದ್ರೆ, ಅದಾದ್ಮೇಲೆ 4 ಗಂಟೆ ಮೇಲೆ ಸ್ವಲ್ಪ ಹೊತ್ತು ಹಂಗೆ ಮೆಜೆಸ್ಟಿಕ್ ನೆಲ್ಲ ಸುತ್ತಾಡ್ಕೊಂಡು ಹಾಗೆ ಅಲಂಕಾರ್ ಪ್ಲಾಜಾಗ್ ಹೋಗಿ ಬಟ್ಟೆ ಗಿಟ್ಟೆ ನೋಡ್ಕೊಂಡು ತಗೊಂಡು ಹೋಗ್ತಾ ಇದ್ದೋ. ಈಗ ನೋಡ್ತಾ ಇದ್ದೀರಿ ನೋಡಿ, ಇದೇ ಭೂಮಿಕಾ ಚಿತ್ರಮಂದಿರ. ಮೊದ್ಲು ಇದ್ರ ಹೆಸರು ಭೂಮಿಕಾ ಅಂತ ಇರ್ಲಿಲ್ಲ. ಹಳಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಈ ಥಿಯೇಟರ್ ಹೆಸರು ಮೊದಲು ಸ್ಟೇಟ್ಸ್ ಅಂತ ಇತ್ತು. ಇಲ್ಲಿ ಅವಾಗ ಎ ಸರ್ಟಿಫಿಕೇಟ್ ಸಿನಿಮಾಗಳನ್ನೇ ಆಗ್ತಾ ಇದ್ದಿದ್ದು. ಹಾಗಾಗಿ ಈ ಥಿಯೇಟರ್ಗೆ ಫ್ಯಾಮಿಲಿಗಳು ಯಾರು ಹೋಗ್ತಾ ಇರ್ಲಿಲ್ಲ. ಬರೀ ಪಡ್ಡೆ ಹುಡುಗರು ಮಾತ್ರ ಹೋಗ್ತಾ ಇದ್ರು. ನಾವಂತೂ ಈ ಸಿನಿಮಾಗೆ ಹೋಗೋಂತ ಧೈರ್ಯನೂ ಮಾಡಿರ್ಲಿಲ್ಲ. ಯಾಕೆಂದ್ರೆ ನಮ್ಗೆ ಅವಾಗ ಅಷ್ಟು ಧೈರ್ಯನೂ ಇರ್ಲಿಲ್ಲ. ಈಗಿನ ಭೂಮಿಕಾ, ಅವಾಗಿನ ಸ್ಟೇಟ್ಸ್ ಥಿಯೇಟರ್ ಅಲ್ಲಿ ಯಾರಾದ್ರೂ ಸಿನಿಮಾ ನೋಡಿರೋ ಎಕ್ಸ್ಪೀರಿಯನ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನ ಮುಂದಿನ ಥಿಯೇಟರ್ ಕಡೆ ಹೋಗೋಣ. ಈ ಭೂಮಿಕಾ ಥಿಯೇಟರ್ ಎದುರುಗಡೆ ಒಂದು ರೋಡ್ ಇದೆ. ಆ ರೋಡ್ ಅಲ್ಲಿ ಒಂದು 100 ಮೀಟರ್ ಒಳಗಡೆ ಹೋದ್ರೆ ಒಂದು ಥಿಯೇಟರ್ ಇತ್ತು. ಏನಪ್ಪಾ ಇತ್ತು ಅಂತ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ಈಗ ಆ ಥಿಯೇಟರ್ ಇಲ್ಲ. ಆ ಥಿಯೇಟರ್ ಹೆಸರೇ ಮೇನಕ. ಕಾರಣಾಂತರಗಳಿಂದ ಆ ಥಿಯೇಟರ್ನ ಡೆಮಾಲಿಷ್ ಮಾಡಿದ್ದಾರೆ. ಆ ಕಾರಣ ಏನು ಅನ್ನೋದು ನಮಗ್ ಗೊತ್ತಿಲ್ಲ. ಆದ್ರೆ ಈ ಥಿಯೇಟರ್ ಅಲ್ಲಿ ನಾನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 3ನೇ ಸಿನಿಮಾ ಆದಂತ ಆಕಾಶ್ ಸಿನಿಮಾನ ನಾನು ಇದೇ ಥಿಯೇಟರ್ ಅಲ್ಲಿ ನೋಡಿದ್ದು. ಅದಾದ್ಮೇಲೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮೊದಲನೇ ಸಿನಿಮಾ ಚೆಲ್ಲಾಟ ಕೂಡ ಈ ಥಿಯೇಟರ್ ಅಲ್ಲೇ ನೋಡಿದ್ದು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಜಾಗದಲ್ಲೇ ಮೇನಕ ಥಿಯೇಟರ್ ಇದ್ದಿದ್ದು. ಈಗ ಡೆಮಾಲಿಷ್ ಮಾಡಿ ಬೇರೆ ಬೇರೆ ಏನೋ ಬಿಲ್ಡಿಂಗ್ ಗಳನ್ನ ಕಟ್ತಾ ಇದ್ದಾರೆ. ಮೊದ್ಲೆಲ್ಲ ಸಿನಿಮಾನ ನೋಡ್ಬೇಕು ಅಂದ್ರೆ ಥಿಯೇಟರ್ಗೆ ಬರ್ಬೇಕಾಗಿತ್ತು. ಆದ್ರೆ ಈಗ ಹಂಗಿಲ್ಲ. ನಿಮ್ ಮನೆಯಲ್ಲೇ ಕೂತ್ಕೊಂಡು ನಿಮ್ ಮನೆ ಟಿವಿಲೇ ನೋಡ್ಬೋದು. ಅದು ಅಲ್ದೇನೆ ನೀವ್ ಎಲ್ಲಂದ್ರಲ್ಲಿ ಕೂತ್ಕೊಂಡು ಮೊಬೈಲ್ ಅಲ್ಲೂ ನೋಡ್ಬೋದು. ಆ ತರ ಒಂದು ಟೆಕ್ನಾಲಜಿ ಬಂದಿರೋದ್ರಿಂದ ಈಗ ಥಿಯೇಟರ್ಗಳಿಗೆ ಜನ ಬರೋದು ಕಮ್ಮಿ ಆಗಿದೆ, ಥಿಯೇಟರ್ ಸಂಖ್ಯೆಗಳು ಕಮ್ಮಿ ಆಗ್ತಾ ಇದಾವೆ. ಮೊದ್ಲೆಲ್ಲ ಈ ಕೆಜಿ ರೋಡ್ ಫುಟ್ಪಾತ್ ಮೇಲೆ ಓಡಾಡೋದಕ್ಕೂ ಕಷ್ಟ ಆಗ್ತಾ ಇತ್ತು. ಕಾರಣ ಫುಟ್ಪಾತ್ ಮೇಲೆ ಅಷ್ಟೊಂದು ಅಂಗಡಿಗಳು ಇಟ್ಕೊಂಡಿರ್ತಾ ಇದ್ರು. ಜೊತೆಗೆ ಜನಗಳು ಅಷ್ಟೊಂದ್ ಜನ ಓಡಾಡೋರು. ಎಷ್ಟು ಬಿಸ್ನೆಸ್ ನಡೆಯೋದು ಅಂತ ಅಂದ್ರೆ ಈ ಫುಟ್ಪಾತ್ ಮೇಲೆ ಈಗ ಬಿಸ್ನೆಸ್ಸು ಇಲ್ಲ, ಜನಗಳು ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ. ಹಂಗೆ ಮುಂದಕ್ಕೆ ಬಂದ್ರೆ ಇಲ್ಲೊಂದು ಥಿಯೇಟರ್ ಇತ್ತು. ಇಲ್ಲಿ ಪೋತಿಸ್ ಕಾಣಿಸ್ತಾ ಇದೆಯಲ್ಲ, ಈ ಜಾಗದಲ್ಲೇ ಒಂದು ದೊಡ್ಡ ಥಿಯೇಟರ್ ಇತ್ತು. ಆ ಥಿಯೇಟರ್ ಹೆಸರೇ ಸಾಗರ್ ಅಂತ. ಈ ಸಾಗರ್ ಥಿಯೇಟರ್ ತುಂಬಾ ವರ್ಷಗಳ ಮುಂಚೆನೆ ಒಡೆದಿ ಈ ಒಂದು ಶಾಪಿಂಗ್ ಮಾಲ್ನ, ಅಂದ್ರೆ ಪೋತಿಸ್ ಅನ್ನೋ ಮಾಲ್ನ ಕಟ್ಟಿದ್ದಾರೆ. ಎಷ್ಟು ದೊಡ್ಡದಿದೆ ನೋಡಿ ಈ ಬಿಲ್ಡಿಂಗು. ಈ ಸಾಗರ್ ಥಿಯೇಟರ್ ಅಲ್ಲೇನೆ ಮುಂಗಾರು ಮಳೆ ಅನ್ನೋ ಬ್ಲಾಕ್ ಬಸ್ಟರ್ ಸಿನಿಮಾ ರಿಲೀಸ್ ಆಗಿದ್ದು. ಈ ಥಿಯೇಟರ್ ಅಲ್ಲಿ ನಾನು ಅಮೃತಧಾರೆ ಮತ್ತೆ ಮೊಗ್ಗಿನ ಮನಸ್ಸು ಸಿನಿಮಾನ ಈ ಥಿಯೇಟರ್ ಅಲ್ಲೇ ನೋಡಿದ್ದು. ಅಮೃತಧಾರೆ ಬಂದು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಿನಿಮಾ. ನಮ್ಮ ಮಂಡ್ಯದ ಹುಡುಗಿ ರಮ್ಯಾ ಆಕ್ಟಿಂಗ್ ಮಾಡಿದಂತ ಸಿನಿಮಾ. ಮೊಗ್ಗಿನ ಮನಸ್ಸಲ್ಲಿ ರಾಧಿಕಾ ಪಂಡಿತ್ ಅವ್ರು ಆಕ್ಟಿಂಗ್ ಮಾಡಿದ್ರು, ಶಶಾಂಕ್ ಅವರು ಡೈರೆಕ್ಷನ್ ನ ಮಾಡಿದ್ರು. ನೋಡಿ ಈಗ ಹೆಂಗ್ ಮಾಡಿದ್ದಾರೆ. ಜಾತ್ರೆ ತರ ಐತೆ ಪೋತಿಸ್ ಮಾಲು. ಒಳಗಡೆ ಹೋದ್ರೆ ಸಾಕು ಬರೀ ಜಿಂಚಾಕ್ ಲೈಟ್ಗಳೇ. ಈ ಸಾಗರ್ ಥಿಯೇಟರ್ ಇತ್ತಲ್ಲ, ಅಂದ್ರೆ ಈಗ ಪೋತಿಸ್ ಇದೆಯಲ್ಲ, ಅಲ್ಲಿ ಒಂದು ಸಿಗ್ನಲ್ ಇದೆ. ಆ ಸಿಗ್ನಲ್ ಅಲ್ಲಿ ಟುವರ್ಡ್ಸ್ BVK ಅಯ್ಯಂಗಾರ್ ರೋಡ್ ಕಡೆ ಹೋದ್ರೆ ಅಲ್ಲಿ ಒಂದು ಥಿಯೇಟರ್ ಇದೆ.
ಈ ಥಿಯೇಟ್ರು ಎಷ್ಟೋ ಜನಗಳು ಗೊತ್ತೇ ಇಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ಈ ಥಿಯೇಟರ್ ಅಲ್ಲಿ ಕನ್ನಡ ಸಿನಿಮಾಗಳನ್ನ ಹಾಕಿರೋದೇ ಕಮ್ಮಿ. ನನಗ್ ಗೊತ್ತಿರಂಗೆ ಯಾವ್ದು ಹಾಕೇ ಇಲ್ಲ. ಅದಕ್ಕೆ ಈ ಸಿನಿಮಾ ಥಿಯೇಟರ್ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಈ ಥಿಯೇಟರ್ ಹೆಸರು ಅಭಿನಯ್ ಅಂತ. ಈ ಥಿಯೇಟರ್ಗೆ ನಾನು ಇದುವರೆಗೂ ಕಾಲೂ ಇಟ್ಟಿಲ್ಲ. ಯಾಕಂದ್ರೆ ಈ ಥಿಯೇಟರ್ ಅಲ್ಲಿ ಕನ್ನಡ ಸಿನಿಮಾಗಳು ಹಾಕದೇ ಇಲ್ಲ. ಈಗ್ಲೂ ನೋಡಿ ಯಾವ್ದೋ ಹಿಂದಿ ಸಿನಿಮಾ ಹಾಕಿದ್ದಾರೆ. ಸೊ ಹಾಗಾಗಿ ಈ ಥಿಯೇಟರ್ಗೆ ನಾನು ಇದುವರೆಗೂ ಹೋಗೇ ಇಲ್ಲ. ಯಾಕಂದ್ರೆ ನಮಗ್ ಕನ್ನಡ ಬಿಟ್ಟು ಬೇರೆ ಭಾಷೆ ಅರ್ಥನೂ ಆಗೋದಿಲ್ವಲ್ಲ. ಹಾಗಾಗಿ ನಾನು ಹೋಗಿಲ್ಲ. ಈ KG ರೋಡ್ ಅಲ್ಲಿ ಎಷ್ಟು ಸಾರಿ ತಿರ್ಗಾಡಿದೀನೋ ಗೊತ್ತೇ ಇಲ್ಲ. ಎಷ್ಟು ಸಿನಿಮಾ ನೋಡಿದೀನಿ ಅನ್ನೋದು ಲೆಕ್ಕ ಇಲ್ಲ. ಬಟ್ ಆದ್ರೆ ಈ ಥಿಯೇಟರ್ ಇದೆ ಅಂತ ಗೊತ್ತಾಗಿದ್ದೆ ನನಗೆ ತುಂಬಾ ಇತ್ತೀಚೆಗೆ. ಯಾಕಂದ್ರೆ ಈ ರೋಡ್ ಕಡೆ ನಾವು ಹೋಗೂ ಇಲ್ಲ, ಈ ಥಿಯೇಟರ್ ಹೆಸರು ಕೇಳೂ ಇರ್ಲಿಲ್ಲ. ಯಾಕಂದ್ರೆ ನಾವು ಮೊದ್ಲೆಲ್ಲ ಈ ಕನ್ನಡಪ್ರಭ, ಉದಯವಾಣಿಲಿ ಸಿನಿಮಾದು ಪೇಪರ್ ಬರೋದು ಶುಕ್ರವಾರ ಟೈಮು. ಆ ಪೇಪರ್ ನೋಡ್ಕೊಂಡು ಯಾವ್ಯಾವ ಥಿಯೇಟರ್ ಅಲ್ಲಿ ಯಾವ್ಯಾವ ಕನ್ನಡ ಸಿನಿಮಾ ಹಾಕಿದ್ದಾನೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೋ. ಈ ಥಿಯೇಟರ್ ಅಲ್ಲಿ ಕನ್ನಡ ಸಿನಿಮಾ ಹಾಕಿದ್ರೆ ಅಲ್ವಾ ಥಿಯೇಟರ್ ಲಿಸ್ಟ್ ಅಲ್ಲಿ ಈ ಥಿಯೇಟರ್ ಹೆಸರು ಬರ್ತಾ ಇದ್ದಿದ್ದು. ಸೊ ಹಾಗಾಗಿ ನಮ್ಗೆ ಈ ಥಿಯೇಟರ್ ಗೊತ್ತೇ ಇರ್ಲಿಲ್ಲ. ಅವತ್ತಿನ ಕಾಲದಲ್ಲಿ ಮೇನ್ ಥಿಯೇಟರ್ಗೆ ಬೇಜಾನ್ ಥಿಯೇಟರ್ಗಳಿದ್ದು, ಹಾಗಾಗಿ ಇಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಆಗ್ತಾ ಇದ್ರು. ಆದ್ರೆ ಇವತ್ತು ಮೇನ್ ಥಿಯೇಟರ್ಗಳನ್ನೆಲ್ಲ ಡೆಮಾಲಿಶ್ ಮಾಡಿ ಬೇರೆ ಬೇರೆ ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರೆ. ಇವತ್ತಿಗೂ ಈ ಅಭಿನಯ್ ಥಿಯೇಟರ್ ಇದೆ, ಆದ್ರೆ ಕನ್ನಡ ಸಿನಿಮಾನ ಹಾಕ್ತಾ ಇಲ್ಲ. ಇವತ್ತಿನ ಕಾಲದಲ್ಲೂ ಕನ್ನಡ ಸಿನಿಮಾ ಆಗ್ತಾ ಇಲ್ಲ ಅಂತ ಅಂದ್ರೆ ಫಿಲಂ ಚೇಂಬರ್ ಏನಕ್ಕೈತೆ? ಈ ಒಂದು ದರಿದ್ರವಾದ ಸ್ಥಿತಿಲಿ ಕನ್ನಡ ಚಿತ್ರರಂಗ ಐತೆ. ಈ ಹುಟ್ಟಿಗೋಸ್ಕರ ಇವರು ಫಿಲಂ ಚೇಂಬರ್ ಅಂತ ಮಾಡ್ಕೊಂಡವ್ರೆ. ಇವ್ರಿಗೆ ಕರ್ನಾಟಕದಲ್ಲೇ ಇರೋ ಥಿಯೇಟರ್ಗಳ ಮೇಲೆ ಹಿಡ್ತಾ ಇಲ್ಲ ಅಂತ ಅಂದ್ರೆ ಇನ್ನೇನ್ ಮಾಡ್ಕೊಳಕ್ಕೆ ಈ ಫಿಲಂ ಚೇಂಬರ್ಗಳು? ಈ ವಿಷಯದ ಬಗ್ಗೆ ಎಷ್ಟ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ಯಾಕಂದ್ರೆ ಅವ್ರಗಳಿಗೆ ಬೇಕಾಗಿಲ್ಲ. ಬನ್ನಿ ಮುಂದಿನ ಥಿಯೇಟರ್ ನೋಡೋಣ. ಇಲ್ಲೇನ್ ಕಾಣಿಸ್ತಾ ಇದೆ, ಈ ಜಾಗದಲ್ಲೇ ಕಲ್ಪನಾ ಅನ್ನೋ ಥಿಯೇಟರ್ ಇದ್ದಿದ್ದು. ಎಷ್ಟು ಜನ ಈ ಒಂದು ಹೆಸರು ಥಿಯೇಟರ್ನ ಕೇಳಿದಿರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಜಾಗದಲ್ಲಿ ಈಗ ಯಾವ್ದೋ ಸಾಫ್ಟ್ವೇರ್ ಕಂಪ್ನಿನೋ ಕಾರ್ಪೊರೇಟ್ ಕಂಪ್ನಿನೋ ಆಗಿದೆ ಅನ್ಸುತ್ತೆ. ಆ ತರ ಒಂದು ದೊಡ್ಡ ಬಿಲ್ಡಿಂಗ್ ನ ಕಟ್ಟಿದ್ದಾರೆ. ಈ ಒಂದು ಥಿಯೇಟರ್ ಅಲ್ಲಿ ನಾನು ಪುನೀತ್ ರಾಜ್ಕುಮಾರ್ ಅವ್ರದ್ದು ಮೌರ್ಯ ಸಿನಿಮಾನ ಇಲ್ಲೇ ನೋಡಿದ್ದು. ಈ ಥಿಯೇಟರ್ ನೋಡ್ಕೊಂಡು ಹಂಗೆ ಮುಂದಕ್ಕೆ ಹೋದ್ರೆ ಸಿಗುತ್ತೆ ಅಲಂಕಾರ್ ಪ್ಲಾಜಾ. ಈ ಹೆಸರನ್ನ ಈಗಿನವರು ಯಾರು ಕೇಳ್ದೇನೆ ಇರ್ಬೋದು, ಬಟ್ ಆದ್ರೆ 2010 ತುಂಬಾ ಜನ ಕೇಳಿರ್ತಾರೆ. ಇಲ್ಲಿ ಓಡಾಡದವ್ರಿಗಂತೂ ಪಕ್ಕಾ ಗೊತ್ತಿರುತ್ತೆ. ಕಾರಣ ಏನಂತ ಅಂದ್ರೆ ಈ ಅಲಂಕಾರ್ ಪ್ಲಾಜಾ ಅವತ್ತಿನ ಕಾಲಕ್ಕೆ ನಮ್ಗೆ ಶಾಪಿಂಗ್ ಮಾಲ್ ಅಂತಾನೆ ಹೇಳ್ಬೋದು. ಇದು ನಮ್ಮಂತ ಮಿಡಲ್ ಕ್ಲಾಸ್ ಜನಗಳಿಗೆ ಶಾಪಿಂಗ್ ಮಾಲ್ ಆಗಿತ್ತು. ಇದೇ ಕಾನ್ಸೆಪ್ಟ್ ಮೇಲೆ ಇವತ್ತಿನ ಮಾಲ್ಗಳನ್ನ ಕಟ್ಟಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ನನಗ್ ಗೊತ್ತಿರಂಗೆ ಬೆಂಗಳೂರಲ್ಲಿ ಈ ತರ ಶಾಪಿಂಗ್ ಕಾಂಪ್ಲೆಕ್ಸ್ ಅವತ್ತಿನ ಕಾಲಕ್ಕೆ ಇರ್ಲಿಲ್ಲ. ಇದ್ರೂನು ತುಂಬಾ ದೊಡ್ಡ ದೊಡ್ಡ ಮಾಲ್ಗಳಿದ್ದೋ, ಅವೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ದೋ. ನಮ್ಮಂತ ಮಿಡಲ್ ಕ್ಲಾಸ್ ಜನಗಳಿಗೆ ಕೈಗೆಟ್ಕೋ ಬೆಲೆಯಲ್ಲಿ ಸಿಗ್ತಾ ಇದ್ದಂತ ಒಂದೇ ಒಂದ್ ಜಾಗ ಮೆಜೆಸ್ಟಿಕ್ ಅಲ್ಲಿ ಇದ್ದಂತ ಅಲಂಕಾರ್ ಪ್ಲಾಜಾ. ಇದೇ ಆ ಅಲಂಕಾರ್ ಪ್ಲಾಜಾ. ಈ ಒಂದು ಜಾಗದಲ್ಲಿ ಎಷ್ಟು ಸಾವಿರ ಜನಗಳು ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರು ಅಂತ ಅಂದ್ರೆ ಒಂದು ದಿನಕ್ಕೆ ನಾವು ಹೇಳಕ್ಕೆ ಆಗ್ತಾ ಇರ್ಲಿಲ್ಲ. ಯಾರೆಲ್ಲ ಈ ಒಂದು ಅಲಂಕಾರ್ ಪ್ಲಾಜಾದಲ್ಲಿ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗಿದ್ದೀರಾ ಎಲ್ಲಾರು ಒಂದು ಸತಿ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಅನುಭವನ ಹಂಚ್ಕೊಳ್ಳಿ. ಅಲಂಕಾರ್ ಪ್ಲಾಜಾ ಇಂದ ಮುಂದೆ ಬಂದ್ರೆ ಒಂದೇ ಜಾಗದಲ್ಲಿ 3 ಥಿಯೇಟರ್ಗಳಿದೆ. ಒಂದು ಸಂತೋಷು, ನರ್ತಕಿ, ಸ್ವಪ್ನ. ಸಂತೋಷ್ ಅಲ್ಲಿ ಟೆರರ್ ಸಿನಿಮಾ ಹಾಕಿದ್ದಾನೆ. ಡೆಡ್ಲಿ ಸೋಮ ಖ್ಯಾತಿಯ ಆದಿತ್ಯ ಅವರ ಅಭಿನಯದ ಟೆರರ್ ಸಿನಿಮಾನ ಹಾಕಿದ್ದಾರೆ. ಈ ಒಂದು ಸಂತೋಷ್ ಥಿಯೇಟರ್ ಅಲ್ಲಿ ನಾನು ಮೊದಲನೇ ಸಿನಿಮಾನ ನೋಡಿದ್ದು ನನಗ್ ನೆನಪಿರೋ ಪ್ರಕಾರ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು. ಅದು ಯಾವ ಸಿನಿಮಾನಪ್ಪ ಅಂತ ಅಂದ್ರೆ ಆಪ್ತಮಿತ್ರನ ಈ ಒಂದು ಥಿಯೇಟರ್ ಅಲ್ಲೇ ನೋಡಿದ್ದು. ಅಷ್ಟೊತ್ ಕಾಲೇ ಆಪ್ತಮಿತ್ರ 175 ಡೇಸ್ ಅಂದ್ರೆ 25 ವಾರನ ಕಂಪ್ಲೀಟ್ ಮಾಡಿತ್ತು. ಆಗ ನಾನು ಹೋಗಿ ಈ ಥಿಯೇಟರ್ ಅಲ್ಲಿ ಆಪ್ತಮಿತ್ರ ಸಿನಿಮಾನ ನೋಡಿದ್ದು. ಈಗ ಅದೆಲ್ಲ ಸವಿ ನೆನಪಾಗಿ ಉಳ್ಕೊಂಡಿದೆ ಅಷ್ಟೆ. ಹಂಗೆ ಮುಂದಕ್ಕೆ ಬಂದ್ರೆ ನೆಕ್ಸ್ಟ್ ಸಿಗದೆ ನರ್ತಕಿ ಚಿತ್ರಮಂದಿರ. ಈ ಚಿತ್ರಮಂದಿರದ ಹೆಸರನ್ನ ನೀವು ಕೇಳೇ ಇರ್ತೀರಾ. ಯಾಕಂದ್ರೆ ಈ ಥಿಯೇಟರ್ ಅಲ್ಲಿ ಡಿ ಬಾಸ್ ಸಿನಿಮಾಗಳು ಆದಷ್ಟು ಆಲ್ಮೋಸ್ಟ್ 90% ಇಲ್ಲೇ ರಿಲೀಸ್ ಆಗ್ತಾ ಇದ್ದಿದ್ದು. ಅದ್ರ ಕೆಳಗಡೆನೆ ಇದೆ ನೋಡಿ ಸ್ವಪ್ನ ಥಿಯೇಟರ್. ಈ ಥಿಯೇಟರ್ ಅಲ್ಲಿ ಸಣ್ಣ ಪುಟ್ಟ ಸಿನಿಮಾಗಳು ಅಂದ್ರೆ ಹೊಸಬ್ರು ಸಿನಿಮಾಗಳನ್ನ ರಿಲೀಸ್ ಮಾಡ್ತಾ ಇದ್ರು. ಈ ಥಿಯೇಟರ್ ಅಲ್ಲಿ ಅಂದ್ರೆ ಸ್ವಪ್ನದಲ್ಲಿ ನಾನು ವಿಜಯ್ ರಾಘವೇಂದ್ರ ರಮ್ಯಾ ಅಭಿನಯದ ಸೇವಂತಿ ಅನ್ನೋ ಚಿತ್ರನ ನೋಡಿದೀನಿ. ಮೇನ್ ಥಿಯೇಟರ್ಗಳಲ್ಲೇ ಕನ್ನಡ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಕನ್ನಡ ಸಿನಿಮಾಗಳು ದೊಡ್ಡ ಸ್ಟಾರ್ ಸಿನಿಮಾಗಳು ಇಲ್ದಂಗಾಗಿದೆ. ಆ ಕಾರಣಕ್ಕೆ ನೋಡಿ ಇಂಗ್ಲಿಷ್ ಸಿನಿಮಾನ ರಿಲೀಸ್ ಮಾಡಿದ್ದಾರೆ.
ಎಂತ ಪರಿಸ್ಥಿತಿಗೆ ಕನ್ನಡ ಚಿತ್ರರಂಗ ಬಂದೈತೆ ಅಂತ ಅಂದ್ರೆ, ದೊಡ್ಡ ದೊಡ್ಡ ಸ್ಟಾರ್ಗಳು ಸಿನಿಮಾನ ಬೇಗ ಮಾಡಲ್ಲ, ಸಣ್ಣ ಸಣ್ಣ ಚಿತ್ರಗಳು ಜಾಸ್ತಿ ದಿನ ಥಿಯೇಟರ್ ಅಲ್ಲಿ ಉಳಿಯಲ್ಲ. ಹಂಗಾಗಿದೆ ಪರಿಸ್ಥಿತಿ. ಹಾಗಾಗಿ ಇವತ್ತು ಖಾಲಿ ಹೊಡಿತಾ ಇದೆ ನೋಡಿ. ಇಲ್ಲಿ ನಾವು ಬರ್ಬೇಕಾದ್ರೆ ಈ 3 ಥಿಯೇಟರ್ ಇರೋ ಜಾಗದಲ್ಲಿ ಕಾಲಿಡೋದಕ್ ಜಾಗ ಇರ್ತಾ ಇರ್ಲಿಲ್ಲ. ಒಳಗಡೆ ಬಂದು ಪಾರ್ಕಿಂಗ್ ಮಾಡ್ಬೇಕಂತ ಅಂದ್ರೆ 10-15 ನಿಮಿಷ ತಗೊಳ್ಳೋದು. ಅಷ್ಟು ಜನ ಇರೋರು. ಜನಗಳ ಮಧ್ಯೆ ಗಾಡಿನ ತಗೊಂಡೋಗಕ್ಕೆ ಆಗ್ತಾ ಇರ್ಲಿಲ್ಲ. ಬಟ್ ಇವತ್ತು ಬಿಕೋ ಅಂತ ಇದೆ ಅದೇ ಜಾಗ. ಎಂತ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಕನ್ನಡ ಚಿತ್ರರಂಗಕ್ಕೆ, ಇದು ಬಂದು ಯಾರು ಬದಲಾವಣೆ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಸಂತೋಷು ನರ್ತಕಿ ಥಿಯೇಟರ್ ಎದುರುಗಡೆನೆ ಒಂದು ಮಾಲ್ ಆಗ್ತಾ ಇದೆ, ಸಿನಿಮಾ ಮಾಲೆ ಅಂತ ಅನ್ಸುತ್ತೆ. PVR ಅಂತ ಹಾಕಿದ್ದಾರೆ. ಈ ತರ ಮಾಲ್ಗಳು ಆಗ್ಬಿಟ್ರೆ ಒಂದೇ ಜಾಗದಲ್ಲಿ 10-15 ಸ್ಕ್ರೀನ್ಗಳು ಸಿಗ್ತವೆ ನೋಡಿ. PVR ಅವರು ಮಾಡ್ತಾ ಇದ್ದಾರೆ. ಇನ್ನ ಸಿಂಗಲ್ ಸ್ಕ್ರೀನ್ಗಳಂತೂ ಈಗ್ಲೇ ಜನ ಇಲ್ದೇನೆ ಖಾಲಿ ಹೊಡಿತಾವ್ರೆ. ಇನ್ನೇನು ಡೆಮಾಲಿಶ್ ಮಾಡ್ಕೊಂಡು ಬೇರೆ ಏನಾರ ಕಟ್ಟಿಸ್ಬೇಕಾಯ್ತದ ಅಷ್ಟೇ. ಇವತ್ತು ಈ ರೋಡು ಬಿಕೋ ಅಂತ ಇದೆ ನೋಡಿ. ಮೊದ್ಲು ಹಿಂಗ್ ಇರ್ತಾ ಇರ್ಲಿಲ್ಲ. ಎಷ್ಟು ಜನ ಇರೋರು ಅಂತ ಅಂದ್ರೆ ಓಡಾಡೋದಕ್ಕೂ ಕಷ್ಟ ಇರ್ತಾ ಇತ್ತು. ಶಾಪಿಂಗ್ ನ ಇವತ್ತು ನೀವೆಲ್ಲ ಮಾಲ್ಗಳಲ್ಲಿ ಮಾಡ್ತಾ ಇದ್ರಿ. ಅವತ್ತಿನ ಕಾಲದಲ್ಲಿ ಜನಗಳು ಈ ಮೆಜೆಸ್ಟಿಕ್ ಬಂದು ಈ ಫುಟ್ಪಾತ್ ಮೇಲೆ ಮಾಡೋರು. ಎಷ್ಟು ಅಂಗಡಿಗಳು ಫುಟ್ಪಾತ್ ಮೇಲೆ ಇರೋವು ಗೊತ್ತಾ? ಇವತ್ ನೋಡಿ ಅಂಗಡಿ ಮಳಿಗೆಗಳನ್ನೇ ಬಾಕ್ಲಾಕಿದ್ದಾರೆ, ಅಂಗಡಿ ಬಾಡಿಗೆ ಅವ್ರು ಇಲ್ದೇನೆ. ಈ ಪರಿಸ್ಥಿತಿಗೆ ಬಂದೈತೆ ಮೆಜೆಸ್ಟಿಕ್. ನೋಡಿ ಈ ತಗಡು ಶೀಟ್ ನ ಕಾಂಪೌಂಡ್ ತರ ಹೊಡೆದಿದಾರಲ್ಲ, ಈ ಜಾಗದಲ್ಲೇ ಮೆಜೆಸ್ಟಿಕ್ ಥಿಯೇಟರ್ ಇದ್ದಿದ್ದು. ಈ ಥಿಯೇಟರ್ ಅಲ್ಲೇ ದುನಿಯಾ ಸಿನಿಮಾನ ನಾನು ನೋಡಿದ್ದು. ನನ್ಗಿನ್ನೂ ನೆನಪಿದೆ. ಆ ಸಿನಿಮಾನ ನಾನು ಸೆಕೆಂಡ್ ಶೋಗೆ ಬಂದು ಇಲ್ಲಿ ನೋಡ್ಕೊಂಡು ಅವಾಗ ರೂಮ್ಗೆ ಹೋಗಿದ್ದೆ. ನೋಡಿ ಎಂತೆಂತ ಜಾಗಗಳು ಇವತ್ತು ಏನೇನಾಗಿದೆ ಅಂತ. ಫುಟ್ಪಾತ್ ಎಲ್ಲ ಖಾಲಿ ಖಾಲಿ, ಥಿಯೇಟರ್ಗಳು ಇಲ್ಲ. ಈ ಥಿಯೇಟರ್ಗಳು ಇಲ್ದೇ ಇರೋದ್ರಿಂದ ಜನಗಳು ಕಮ್ಮಿ ಆಗ್ಬಿಟ್ಟಿದ್ದಾರೆ. ಇದೆಲ್ಲ ಶುರುವಾಗಿದ್ದು ಕೋವಿಡ್ ಅನ್ನೋ ರಾಕ್ಷಸನಿಂದ. ಈ ಕೋವಿಡ್ ಬಂದಾಗ ಎಲ್ಲಾ ಜನಸಂಖ್ಯೆ ಸೇರೋಂತ ಜಾಗಗಳನ್ನ ಕ್ಲೋಸ್ ಮಾಡಿದ್ರು. ಅದಾದ್ಮೇಲೆ ಓಪನ್ ಆದ್ರೂನುವೆ ಜನಗಳು ಜಾಸ್ತಿ ಹತ್ತದಲ್ಲಿ ಇರಂಗಿಲ್ಲ ಅಂತ ರೂಲ್ನು ತಂದ್ರು. ಅದಾದ್ಮೇಲೆ ಅದ್ರ ಜೊತೆಗೆ ಈ OTT ಪ್ಲಾಟ್ಫಾರ್ಮ್ ಅನ್ನೋ ಭೂತ ಒಂದು ಬಂತಲ್ಲ, ಅಲ್ಲಿಂದನೇ ಈ ಚಿತ್ರರಂಗದ್ದು ಚಿತ್ರಮಂದಿರದ ಅವನತಿ ಶುರುವಾಗಿದ್ದು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈ OTT ಬಂದ್ಮೇಲೆ ಎಲ್ಲಾರು ಮನೇಲಿ ಕೂತ್ಕೊಂಡು ಟಿವಿಲಿ ಮೊಬೈಲ್ ಅಲ್ಲಿ ನೋಡಕ್ ಶುರುವಾದ್ರು. ಥಿಯೇಟರ್ಗೆ ಹೋಗ್ಬೇಕು, ಅದಕ್ಕೆ ದುಡ್ಡು ಖರ್ಚು ಮಾಡ್ಬೇಕು, ಅಲ್ಲಿ ಸ್ನಾಕ್ಸ್ ತಿನ್ಬೇಕು, ಎಲ್ಲದಕ್ಕೂ ಸುಮ್ನೆ ದುಡ್ಡು ವೇಸ್ಟು. ಅದಕ್ಕೆ ಈಗ OTT ಬಂದ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಅವ್ರಿಗೆ ಬೇಕಾಗಿದ್ದ ಅಡ್ಗೆ ಮಾಡ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಸಿನಿಮಾನ ನೋಡ್ಬೋದು. ಹಂಗಾಗಿ ಥಿಯೇಟರ್ಗಳಿಗೆ ಜನಸಂಖ್ಯೆ ಕಮ್ಮಿ ಆಗೋಯ್ತು. ಅವತ್ತಿಂದ ಥಿಯೇಟರ್ಗಳ ಅವನತಿನೂ ಶುರುವಾಯ್ತು ಅಂತ ಹೇಳ್ಬೇಕು. ಇನ್ನ ಮುಂದಿನ ಥಿಯೇಟ್ರು ಇದೆ ನೋಡಿ, ತ್ರಿವೇಣಿ ಥಿಯೇಟರ್. ನೋಡಿ ಇಲ್ಲೂ ಜನಗಳಿಲ್ಲ. ಯಾವ್ದೋ ಒಂದು ಸಿನಿಮಾ ಹಾಕಿದ್ದಾರೆ. ಸಿನಿಮಾ ಹೆಸರು ಗೊಗ್ಗಯ್ಯ ಅಂತೆ. ಎಂತಂತ ಸಿನಿಮಾ ಹೆಸರುಗಳಲ್ಲಿ ಸಿನಿಮಾ ತೆಗಿತಾರೆ ನೋಡಿ. ಈ ಒಂದು ಥಿಯೇಟರ್ ಅಲ್ಲಿ ನಾನು ಮೊದಲು ನೋಡಿದಂತ ಸಿನಿಮಾ ಜೊತೆ ಜೊತೆಯಲ್ಲಿ ತೂಗುದೀಪ ದಿನಕರ್ ಅವರ ಮೊದಲನೇ ಡೈರೆಕ್ಷನ್ ಸಿನಿಮಾನ ಇಲ್ಲೇ ನೋಡಿದ್ದು. ನೆನಪಿರಲಿ ಪ್ರೇಮ್ ಅವ್ರು ಆಕ್ಟ್ ಮಾಡಿದ್ರಲ್ಲ, ಆ ಸಿನಿಮಾನ ಇಲ್ಲೇ ನೋಡಿದ್ದು. ಎಲ್ಲಾ ಥಿಯೇಟರ್ಗಳು ಖಾಲಿ ಖಾಲಿ. ಹಂಗೆ ಮುಂದಕ್ಕೆ ಹೋದ್ರೆ ಇದ್ರ ಪಕ್ಕದಲ್ಲೇ ಒಂದ್ ಥಿಯೇಟರ್ ಇದೆ. ಅದ್ರ ಹೆಸರು ಮೊದಲು ಅಪರ್ಣ ಅಂತ ಇತ್ತು, ಆದ್ರೆ ಈಗ ಅನುಪಮ ಅಂತ ಚೇಂಜ್ ಮಾಡಿದ್ದಾರೆ ನೋಡಿ. ಇದೇ ಥಿಯೇಟರ್ ಅನುಪಮ. ಈಗ ಅನುಪಮ ಅನ್ನೋ ಹೆಸರಲ್ಲಿ ರನ್ನಿಂಗ್ ಅಲ್ಲಿದೆ. ಈ ಥಿಯೇಟರ್ ಅಲ್ಲಿ ನಾನು ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಹುಡುಗಾಟ ಸಿನಿಮಾನ ಇಲ್ಲೇ ನೋಡಿದ್ದು. ಧರ್ಮಕೀರ್ತಿ ರಾಜ್ ಅವ್ರದ್ದು ಬೆಂಗಳೂರು ಇನ್ ಅನ್ನೋ ಸಿನಿಮಾನ ಹಾಕಿದ್ದಾರೆ. ಈ ಥಿಯೇಟರ್ ಪಕ್ಕದಲ್ಲೇ ಬೆಂಗಳೂರಿನ ಗ್ರಾಮ ದೇವತೆಯಾದ ಅಣ್ಣಮ್ಮ ನೆಲೆಯೂರಿದ್ದಾಳೆ. ಈ ಗ್ರಾಮ ದೇವತೆಗೆ ನಮಸ್ಕಾರ ಮಾಡ್ಕೊಂಡು ಮತ್ತೆ ಮುಂದೆ ಹೊರಟೆ. ಇಡೀ ಏಷ್ಯಾಗೆ ದೊಡ್ಡ ಥಿಯೇಟರ್ ಆಗಿರುವಂತ ಥಿಯೇಟರ್ ಕಡೆ ಹೊರಟೆ. ಅದೇ ನಮ್ಮ ನಿಮ್ಮೆಲ್ಲರ ಲೆಜೆಂಡ್ ಕಪಾಲಿ ಥಿಯೇಟರ್. ಇವತ್ತು ಹಳೆ ಕಪಾಲಿ ಥಿಯೇಟರ್ ಉಳ್ಕೊಂಡಿಲ್ಲ. ಯಾಕಂದ್ರೆ ಅದನ್ನ ತೆಲುಗಿನ ಆಕ್ಟರ್ ಮಹೇಶ್ ಬಾಬು ಅವರು ತಗೊಂಡು ಅವರ AMB ಸಿನಿಮಾಸ್ನ ಅಲ್ಲಿ ಕಟ್ಟಿದ್ದಾರೆ. ಆದ್ರೆ ಕಪಾಲಿ ಅನ್ನೋ ಹೆಸರನ್ನ ಹಂಗೆ ಉಳಿಸ್ಕೊಂಡಿದ್ದಾರೆ. ಅದೇ ಖುಷಿ ವಿಚಾರ. ಅವತ್ತು ಒಂದು ಸ್ಕ್ರೀನ್ ಇತ್ತು, ಇವತ್ತು ಮಲ್ಟಿ ಸ್ಕ್ರೀನ್ ಅಲ್ಲಿ ಈ ಕಪಾಲಿ ಥಿಯೇಟರ್ ಅಲ್ಲಿ ಸಿನಿಮಾಗಳನ್ನ ನೋಡ್ಬೋದು. ಜೊತೆಗೆ ಒಳಗಡೆನೆ ಶಾಪಿಂಗ್ ಇದೆ, ಹೋಟೆಲ್ಸ್ ಇದೆ, ಎಲ್ಲಾ ತರದ್ದು ಮಾಲ್ ತರ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಇದು ಅವತ್ತಿನ ಏಷ್ಯಾದಲ್ಲೇ ಅತಿ ದೊಡ್ಡ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಕೂಡ ಇದಾಗಿತ್ತು. ಅವತ್ತಿನ ಕಪಾಲಿ ಥಿಯೇಟರ್ ಅಲ್ಲೇನೆ ಓಂ ಸಿನಿಮಾ ರಿಲೀಸ್ ಆದಾಗ ಮೊದಲನೇ ಸಾರಿ ನಾನು ಆ ಸಿನಿಮಾನ ಕಪಾಲಿ ಥಿಯೇಟರ್ ಅಲ್ಲೇ ನೋಡಿದ್ದು.
ಆದ್ರೆ ಇವತ್ತು ಒಂದು ಸ್ಕ್ರೀನ್ ಇದ್ದಿದ್ದು ಮಲ್ಟಿ ಸ್ಕ್ರೀನ್ ಆಗಿದೆ. ಆದ್ರೆ ಒಂದು ಸ್ಕ್ರೀನ್ ಅಲ್ಲೂ ಕನ್ನಡ ಸಿನಿಮಾ ಹಾಕಿರೋದ್ ಕಾಣ್ಲಿಲ್ಲ. ಬರೀ ಹಿಂದಿ, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳೇ ಕಾಣಿಸ್ತಾ ಇತ್ತಲ್ಲಿ. ಇದು ಬೇಜಾರಾಗುವಂತ ವಿಷಯ. ಕಪಾಲಿ ಥಿಯೇಟರ್ ಪಕ್ಕದಲ್ಲೇ ಇನ್ನೊಂದು ಥಿಯೇಟರ್ ಇತ್ತು. ಆ ಥಿಯೇಟರ್ ಹೆಸರು ಮೂವಿ ಲ್ಯಾಂಡ್ ಅಂತ. ಅಲ್ಲಿ ಶೀಟ್ ಅಲ್ಲಿ ಕಾಂಪೌಂಡ್ ಹಾಕಿದಾರಲ್ಲ, ಅದೇ ಜಾಗದಲ್ಲಿ ಆ ಥಿಯೇಟರ್ ಇದ್ದಿದ್ದು. ಈ ಥಿಯೇಟರ್ ಅಲ್ಲಿ ಬರೀ ತೆಲುಗು ಸಿನಿಮಾಗಳನ್ನೇ ಆಗ್ತಾ ಇದ್ದಿದ್ದು. ಆ ತೆಲುಗು ಸಿನಿಮಾಗಳು ಕೂಡ ಈ ಥಿಯೇಟರ್ ಅಲ್ಲಿ ನೋಡಿದೀನಿ, ಆದ್ರೆ ಯಾವುದು ಅಂತ ನೆನಪಿಗಿಲ್ಲ ಅಷ್ಟೇ. ಥಿಯೇಟರ್ಗಳು ಇದ್ದಿದ್ದ ಜಾಗದಲ್ಲೆಲ್ಲ ಈಗ ಬೇರೆ ಬೇರೆ ಬಿಲ್ಡಿಂಗ್ಗಳಾಗಿದೆ. ಈ ಡಿ ಮಾರ್ಟ್ ಇದೆಯಲ್ಲ, ಈ ಜಾಗದಲ್ಲೇ ತ್ರಿಭುವನ್ ಥಿಯೇಟರ್ ಇದ್ದಿದ್ದು. ಈ ಥಿಯೇಟರ್ ಅಲ್ಲಿ ನವೀನ್ ಕೃಷ್ಣ ಅವ್ರದ್ದು ದಿಮಾಕು ಅನ್ನೋ ಸಿನಿಮಾನ ನೋಡಿದ್ದೆ. ಈಗ ಡಿ ಮಾರ್ಟ್ ಆಗಿದೆ. ಇದೇ ತರ ಎಷ್ಟೊಂದು ಥಿಯೇಟರ್ಗಳನ್ನ ಒಡೆದಾಕಿ ಬೇರೆ ಬೇರೆ ಬಿಲ್ಡಿಂಗ್ಗಳು, ಮಾಲ್ಗಳನ್ನ ಕಟ್ಟಿದ್ದಾರೆ. ಥಿಯೇಟರ್ಗಳನ್ನ ಒಡೆದಾಕಿ ಬಿಲ್ಡಿಂಗ್ ಕಟ್ಟಿರೋ ಥಿಯೇಟರ್ಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಸಾಗರ್, ಮೇನಕಾ, ಕಲ್ಪನಾ, ಮೆಜೆಸ್ಟಿಕ್, ಕಪಾಲಿ, ಮೂವಿ ಲ್ಯಾಂಡ್, ತ್ರಿಭುವನ್. ಕಪಾಲಿ ಒಂದ್ ಮಾತ್ರ ಇವತ್ತಿಗೂ ಥಿಯೇಟರ್ ಆಗಿ ಉಳ್ಕೊಂಡಿದೆ, ಆದ್ರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಆಗಿಲ್ಲ. ಇನ್ನ ಇವತ್ತಿಗೂ ಜೀವಂತವಾಗಿರೋ ಥಿಯೇಟರ್ಗಳು ಯಾವ್ಯಾವ್ದು ಅಂತ ಅಂದ್ರೆ, ಭೂಮಿಕಾ, ಇದನ್ನ ಮೊದಲು ಸ್ಟೇಟ್ಸ್ ಅಂತ ಕರೀತಾ ಇದ್ರು. ಅದಾದ್ಮೇಲೆ ಅಭಿನಯ್, ಸಂತೋಷ್, ನರ್ತಕಿ, ಸ್ವಪ್ನ, ತ್ರಿವೇಣಿ, ಅನುಪಮ, ಇಷ್ಟು ಥಿಯೇಟರ್ಗಳಲ್ಲಿ ಇವತ್ತಿಗೂ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಆದ್ರೆ ಜನಗಳು ಬರೋ ಸಂಖ್ಯೆ ಕಮ್ಮಿ ಆಗಿದೆ. ಕಾರಣ ಏನಂತ ಅಂದ್ರೆ, ಎಲ್ಲಾರು OTT ಅನ್ನೋ ಪ್ಲಾಟ್ಫಾರ್ಮ್ ಅಲ್ಲೇ ಸಿನಿಮಾಗಳು ನೋಡ್ಬೇಕಾದ್ರೆ ಥಿಯೇಟರ್ಗಳಿಗೆ ಜನ ಹೋಗದೇ ಇರೋ ಪರಿಸ್ಥಿತಿಗೆ ಬಂದಿದೆ. ಈಗ ನಾವೇ ಮನೇಲಿ ಕೂತ್ಕೊಂಡು ಸಿನಿಮಾ ನೋಡ್ತೀವಿ ಹೊರತು ಥಿಯೇಟರ್ಗೆ ಯಾವನೋ ಐತನ್ ಗುರು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ. ಹೀಗೆ ಆದ್ರೆ ಇನ್ ಸ್ವಲ್ಪ ವರ್ಷಗಳಲ್ಲಿ ಈಗಿರೋ ಥಿಯೇಟರ್ಗಳು ಮುಚ್ಚೋಗ್ತವೆ. ಇದನ್ನ ಯಾವುದೇ ಡೌಟ್ ಇಲ್ದೇನೆ ಹೇಳ್ಬೋದು. ಯಾರೆಲ್ಲ ಈ KG ರೋಡ್ ಅಲ್ಲಿರೋ ಮೈನ್ ಥಿಯೇಟರ್ ಅಲ್ಲಿ ಸಿನಿಮಾಗಳನ್ನ ನೋಡಿದೀರಾ, ಆ ಸಿನಿಮಾ ನೋಡಿದಂತ ಅನುಭವ ಹೇಗಿತ್ತು, ಮತ್ತೆ ಯಾವ ಸಿನಿಮಾನ ಯಾವ ಥಿಯೇಟರ್ ಅಲ್ಲಿ ನೋಡಿದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಗುರು.